ಬಹು ಸಹಜವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ರಾಜ್ಯವ್ಯಾಪಿ ಆಡಳಿತ ಪಕ್ಷವಾದಾಗ ಬಹು ಸಹಜವಾಗಿ ಅದಕ್ಕೆ ಬೇಕಾದಂತಹ ಬೆಂಬಲ ಸಿಕ್ಕತ್ತೆ. ಸಿಗಲ್ಲ ಅಂತ ಅನ್ನಕ್ಕಾಗಲ್ಲ. ಮೂಲೆ ಮೂಲೆಗಳಲ್ಲಿ ಅವರವರಿಗೆ ತೋಚಿದ ರೀತಿ ಪ್ರತಿಕೃತಿ ದಯಿಸೋದು, ಚಪ್ಪಲಿ ಸೇವೆ ಮಾಡೋದು, ಸಮಾಧಿ ಕಟ್ಟೋದು, ಬಾಯ್ ಬಡ್ಕೊಳ್ಳೋದು, ಡ್ಯಾಶ್ 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 ಎಲ್ಲ ಮಾಡಿದ್ದಾರೆ ಆಯಾ ನಾಯಕರ ನೇತೃತ್ವದಲ್ಲಿ. ಕೆಲವು ರಾಜಭವನಕ್ಕೆ ನುಗ್ಗಕ್ಕೇನೋ ಹೋಗಿದ್ದಾರೆ, ಡ್ಯಾಶ್ ಅದನ್ನು ಅಲ್ಲೆಲ್ಲ ಇವಾನ್ ಡಿಸೋಜಾ ಹೇಳ್ತಿದ್ರಲ್ಲ, ಬಾಂಗ್ಲಾದ ಪ್ರಕಾರದಲ್ಲಿ ನುಗ್ಗು ಬಿಡ್ತಾರೆ, ಜನ ಬಂದು ಬಿಡ್ತಾರೆ, ಓಡೋಗ್ಬೇಕಾಗತ್ತೆ ಅಂತ. ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಬೇಡಿ. ಐವಾನ್ ಡಿಸೋಜಾ ನಿಮ್ಮ ನೇತೃತ್ವದಲ್ಲಿ ರಾಜಭವನಕ್ಕೆ ನುಗ್ಗಿಪ್ಪ, ಆಗೋದನ್ನ ಫೇಸ್ ಮಾಡಿ ಆಮೇಲೆ ನೋಡೋಣ. ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಬೇಡಿ, ಸುಮ್ಮನೆ ಅದು ಸುಲಭ ಅಲ್ಲ. ಸುಲಭ, ನೀವೇ ಹೋಗಿಪ್ಪ ನೋಡೋಣ. ಆ ಪ್ರಯತ್ನ ಆಗಲ್ಲ. ಸುಮ್ಮನೆ ಆಗದೆ ಇರೋದನ್ನ ಸಾರ್ವಜನಿಕವಾಗಿ ಅಲ್ಲಿ ಡಯಾಸ್ ಸಿಕ್ತು, ಮೈಕ್ ಸಿಕ್ತು ಅಂದಾಗ ಮೆಚ್ಚಕ್ಕೆ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ಏನೋ ಮೂರನ್ನು ಬಂಧಿಸಿದ್ದಾರೆ. ಅಲ್ಲಿ ಅದು ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಮಂಗಳೂರಿನಲ್ಲಿ. ಟಿ ನರಸೀಪುರ ಅಕ್ಷರಶಃ ಬಂದಾಗಿತ್ತು. ಚಾಮುಂಡಿ ಬೆಟ್ಟದಲ್ಲೇನೋ ಬಂದ್ ಮಾಡಿದಾರಂತೆ. ಓಕೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರತಿಕೃತಿ ದಹನ. ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುವಾಗ ಕೋಲಾರದ ಯಾರೋ ರವಿಚಂದ್ರನ್ ಅನ್ನೋರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಯ್ಯೋ ರಾಮಚಂದ್ರ, ಏನಾಯ್ತಾ ಅವ್ರಿಗೆ? ಹಾರ್ಟ್ ಅಟ್ಯಾಕ್ ಅಷ್ಟೇ, ಬಿದ್ದೋಗ್ತಾರೆ. ಮೈ ಗಾಡ್, ಅಷ್ಟೇನಾ ಜೀವನ ಅಂದರೆ? ಆ ಕ್ಷಣ ಅಷ್ಟೇ. ಓಕೆ. ಇನ್ನು ಅಲ್ಲೆಲ್ಲೋ ಸಿ ಎಂ ಪರ ಚಿನ್ನದುಂಡಿ ನಂಜನಗೂಡಿನಲ್ಲಿ ಪರ ಪ್ರತಿಭಟನೆ ನಡೆಸಬೇಕಂತ ಡಂಗೂರ ಹಾಕಿ ಭಾಗಿಯಾಗದಿದ್ರೆ 2,000 ದುಡ್ಡು, ಅಕ್ಕಿ, ಹಣ, ಫ್ರೀ ಕರೆಂಟ್ ಎಲ್ಲ ಬಂದ್ ಆಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಕಿಸ್ದವನು ಯಾರೋ ಡಂಗೂರನ ಅವ್ನಿಗೆ ಹಿಡ್ಕೊಂಡು 2 ಬಿಡ್ಬೇಕು. ಅವನಿಗೆ ಹಾಕಿಸ್ದವನಿಗೆ ಪಾಪ, ಹಾಕಿದವ್ನಿಗೆ ಏನು ಮಾಡಬೇಡಿ ಪಾಪ, ಅವ್ನಿಗೆ ಏನು ಹೇಳಿರ್ತಾರೆ ಅದು ಮಾಡಿರ್ತಾರೆ ಪಾಪ ಅವರು. ಹಾಕಿಸ್ದವ್ನು 2 ಬಿಡ್ಬೇಕು. ನಿಮ್ಮ ತಾತನ ಮನೆ ದುಡ್ಡಲ್ಲ ಇದು ಅನ್ನಕ್ಕೆ. ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ 2,000 ಕರೆಂಟ್ ಟಾಪಿಂದ. ಅದು ಅವ್ರ ಮನೆ ದುಡ್ಡಲ್ಲ, ಅದು ಅವ್ರ ಮನೆ ದುಡ್ಡಲ್ಲ, ಅದು ಜನರ ತೆರಿಗೆ ದುಡ್ಡು. ಅದು ನನ್ನ ದುಡ್ಡು ಅನ್ನೋ ಥರ ಭ್ರಮೇಲಿ ಮಾತಾಡಬೇಡಿ ಎಲ್ಲರೂ. ಮಾತಾಡೋರು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಿ ಅಂತ ಅವತ್ತು ಕೇಳಿದ್ದು, ಅದಕ್ಕೆ ನಾನು ಲೆಕ್ಕನ ನಾನು ಇಡ್ರೆ ಕೇಳಕ್ಕೆ ನೋಡ್ತೀನಿ, ಅದು ಯಾರ್ಯಾರು ಟ್ಯಾಕ್ಸ್ ಕಟ್ಟಿದ್ದೀರಿ ನೀವು ಅಂತ. ಟ್ಯಾಕ್ಸೇ ಕಟ್ಟಿದಿರೋ ಅಯೋಗ್ಯರೆಲ್ಲ ಮಾತಾಡ್ತಾರೆ. ಯಾಕೆ ಮಾತಾಡಬೇಕು? ಅವನು ಯಾರು, ಅವನು ಯೂಸ್ಲೆಸ್ ಫೆಲೋ ಅಲ್ಲಿ, ಏನು ಅವ್ರ ಮನೆ ದುಡ್ಡ ಅದು ಆ ಹಳ್ಳಿನಲ್ಲಿ? ಎಸ್, ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ ಬರೀ ಬುರುಡೆ ಬಿಟ್ಕೊಂಡು ಅವನ ಮೇಲೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ? ನಿಮ್ಮನ್ನ ಉಪಯೋಗಿಸ್ಕೊಂಡು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟವರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳ್ಸ್ಕೊಡೋಣ. ಈ ಜಲಸಿ ಇದೆಯಲ್ಲ, ಈ ಜಲಸಿಗೆ ಮೆಡಿಸಿನ್ ಇಲ್ಲ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ. ಈ ಸರ್ಕಾರ ಉಳಿಸ್ಕೊಳ್ತೀವಿ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನಿಲ್ಲಬೇಕು, ನಾವು ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ರಾಜ್ಯಪಾಲರ ಆದೇಶದಿಂದ ಇವತ್ತು ಸಿದ್ದರಾಮಯ್ಯ ಇಳಿಸ್ತಾರೆ, ನಾಳೆ ತೆಲಂಗಾಣ ಮುಖ್ಯಮಂತ್ರಿ ಇಳಿಸ್ತಾರೆ, ನಾಳೆ ಬಹುಶಃ ನಾವು 34 ಮಂತ್ರಿಗಳಿಂದ ಆದೇಶ ಬಂದ್ರೆ ನಾವೆಲ್ಲ ಕೂಡ ಇಳಿಬೇಕಾಗತ್ತೆ. ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಇಲ್ಲಿರ್ತಕ್ಕಂಥ ಸರ್ಕಾರನ ನೆಮ್ಮದಿಗೆಡಿಸಬೇಕು ಅನ್ನೋದು ಒಂದೇ ಉದ್ದೇಶ. ಅವ್ರ ಕೇಳಿ ಸಿದ್ದರಾಮಯ್ಯ